ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳು, ಅವು ಯಾವುವು ಮತ್ತು ಅದರದ ಸಂಪೂರ್ಣ ನಕ್ಷೆಯನ್ನು ನೋಡಿದ್ದೇವೆ. ಹಾಗಾದರೆ ಕನ್ನಡ ವರ್ಣಮಾಲೆ ಸ್ವರಗಳಲ್ಲಿ ಎಷ್ಟು ವಿಧಗಳು ಅಂತೇಳಿ ನಾವು ನೋಡೋಣ. ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಾಕ್ಷರ ಅಂತೇಳಿ 3 ವಿಧಗಳಾಗಿ ನಾವು ವಿಭಾಗಿಸ್ಬೋದು. ಹ್ರಸ್ವಸ್ವರಗಳು ಯಾವುವು, ದೀರ್ಘಸ್ವರಗಳು ಯಾವುವು, ಪ್ಲುತಾಕ್ಷರಗಳು ಯಾವುವು ಅಂಥೇಳಿ ನೋಡೋಣ. ಮೊದಲನೇದಾಗಿ ಹ್ರಸ್ವಸ್ವರ. ಹ್ರಸ್ವಸ್ವರ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಹ್ರಸ್ವಸ್ವರ ಅಂತೇಳಿ ಕರಿತೀವಿ. ದೀರ್ಘಸ್ವರ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ದೀರ್ಘಸ್ವರ ಅಂತೇಳಿ ಕರಿತೀವಿ. ಪ್ಲುತಾಕ್ಷರ 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಪ್ಲುತಾಕ್ಷರ ಅಂತೇಳಿ ಕರಿತೀವಿ. ಉದಾಹರಣೆಯಾಗಿ ಲೇ ತಮ್ಮ, ಗೆಳೆಯ, ಅಕ್ಕ, ಅಣ್ಣ, ಬಾರೋ. ಹಾಗಾದರೆ ನಾವು ಎಲ್ಲವನ್ನು ಸ್ವರಗಳಲ್ಲಿ 3 ವಿಧ ಅವೆಲ್ಲವನ್ನು ನೋಡಿದ್ದೀವಿ. ಹಾಗಾದರೆ ವ್ಯಂಜನಗಳಲ್ಲಿ 2 ವಿಧಗಳು ಕಂಡುಬರ್ತವೆ. ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ಹಾಗಾದರೆ ಮೊದಲನೇದಾಗಿ ವರ್ಗೀಯ ವ್ಯಂಜನಗಳು ಯಾವುವು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ವರ್ಗೀಯ ವ್ಯಂಜನಗಳು. ಖದಿಂದ ಮವರೆಗೂ ವರ್ಗೀಯ ವ್ಯಂಜನಗಳು ಬರ್ತವೆ. ಅವರ್ಗೀಯ ವ್ಯಂಜನ ಯ-ದಿಂದ ಳ-ವರೆಗೂ ಸಹ ಅವರ್ಗೀಯ ವ್ಯಂಜನಗಳು ಕಂಡುಬರ್ತವೆ. ಹಾಗಾದರೆ ಈ ವರ್ಗೀಯ ವ್ಯಂಜನಗಳಲ್ಲಿಯೂ ಸಹ ನಾವು ಮತ್ತೆ ಪ್ರಕಾರಗಳನ್ನಾಗಿ ನೋಡ್ಬೋದು. ಅವು ಯಾವುವು ಅಂಥೇಳಿ ನೋಡೋದಾದರೆ, ವರ್ಗೀಯ ವ್ಯಂಜನಗಳಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳು ಕಂಡುಬರ್ತವೆ. ಅವು ಯಾವುವು ಅಂತಂದರೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಹಾಗಾದರೆ ಅಲ್ಪಪ್ರಾಣ ಯಾವುವು, ಮಹಾಪ್ರಾಣ, ಅನುನಾಸಿಕ ಯಾವುವು ಅಂತ ನೋಡೋದಾದರೆ, ಅಂದರೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಅಲ್ಪಪ್ರಾಣಗಳು, ಮಹಾಪ್ರಾಣ ಮತ್ತು ಅನುನಾಸಿಕ ವರ್ಗೀಯ ವ್ಯಂಜನದಲ್ಲಿ ಕಂಡುಬರ್ತವೆ. 3 ಪ್ರಕಾರವಾಗಿ ಕಂಡುಬರ್ತವೆ. ಹಾಗಾದರೆ ನಾವು ಕನ್ನಡ ವರ್ಣಮಾಲೆಯಲ್ಲಿ ಸಂಪೂರ್ಣ ಸ್ವರ, ವ್ಯಂಜನ, ಯೋಗವಾಹಕ ಎಲ್ಲವನ್ನೂ ನೋಡಿದ್ವಿ. ಅದರ ಪ್ರಕಾರಗಳನ್ನು ಸಹ ನೋಡಿದ್ವಿ. ಇವಾಗ ಸಂಪೂರ್ಣ ಕನ್ನಡ ವರ್ಣಮಾಲೆಯ ನಕ್ಷೆಯನ್ನು ನೋಡ್ತಾ ಇದ್ದೇವೆ. ಇದು ಪ್ರಮುಖ ಬಹಳ. ಇದನ್ನು ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ನಾವು ಎಲ್ಲ ಪರೀಕ್ಷೆ ಅಥವಾ ಎಲ್ಲದರಲ್ಲೂ ಸಹ ಮರೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಪ್ರಮುಖವಾಗಿ ನಾವು ನೆನಪಿಟ್ಟುಕೊಳ್ಬೇಕಾಗಿರುವಂತಹ ಒಂದು ವಿಷಯ. ಇದು ಕನ್ನಡ ವರ್ಣಮಾಲೆ ಇಲ್ಲಿಗೆ 2 ಭಾಗದಲ್ಲಿ ಮುಕ್ತಾಯವಾಯಿತು. ದಯವಿಟ್ಟು ನಿಮಗೆ ಈ ವಿಷಯ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಮುಂಬರುವ ವಿಡಿಯೋ ಸಹ ನಿಮಗೆ ಬರ್ತಾ ಹೋಗ್ತವೆ. ಕನ್ನಡ ವ್ಯಾಕರಣದ ಬಗ್ಗೆ ನಾನು ಸರಳವಾಗಿ ಒಂದೊಂದಾಗಿ ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳ್ಕೊಡ್ತೇನೆ. ಧನ್ಯವಾದ.